ಅನ್ನ ಸುವಿಧ ವೀಕ್ಷಕರೇ, ಆಹಾರ ಸಚಿವ KH ಮುನಿಯಪ್ಪ ಅವರು ರೇಷನ್ ಕಾರ್ಡ್ ವಿಚಾರದಲ್ಲಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಇದೀಗ ಬಜೆಟ್ನಲ್ಲಿ CM ಸಿದ್ದರಾಮಯ್ಯ ಅವರು ಅನ್ನ ಸುವಿಧ ಅನ್ನೋ ಒಂದು ಯೋಜನೆಯನ್ನು ಘೋಷಿಸಿದ್ದಾರೆ. ನಿಜಕ್ಕೂ ಹಸಿವು ಮುಕ್ತ ಕರ್ನಾಟಕದ ಧ್ಯೇಯೋದ್ದೇಶದೊಂದಿಗೆ ಈ ಒಂದು ಯೋಜನೆಯನ್ನು ಶುರು ಮಾಡುವ ಲೆಕ್ಕಾಚಾರವನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅನ್ನ ಸುವಿಧ ಏನಿದು? ಅತಿ ಕಡಿಮೆ ಬೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ಇದೀಗ ಮತ್ತೆ ಅನ್ನ ಸುವಿಧ. 80 ವರ್ಷ ಮೇಲ್ಪಟ್ಟವ್ರಿಗೆ, ವಯಸ್ಸಾದವ್ರಿಗೆ, ತಾವು ಹೊರಗಡೆ ಹೋಗಿ ರೇಷನ್ನ ತರಕ್ಕಾಗಲ್ಲ ಅಂತ ಇರೋರಿಗೆ ಅವರ ಮನೆಯ ಬಾಗಿಲಿಗೆ ಆಹಾರ ಧಾನ್ಯಗಳು ಅಂದರೆ ರೇಷನ್ ಹೋಗಿ ತಲುಪುತ್ತೆ. ಇದು ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆ. ಈ ಯೋಜನೆ ಬಗ್ಗೆ ಇಡೀ ದೇಶಾದ್ಯಂತ ಇದೀಗ ಚರ್ಚೆ ಶುರುವಾಗಿದೆ. ಪ್ರಧಾನಿ ಮೋದಿ ಕರ್ನಾಟಕದವ್ರು ಕೇಳಿದ 5 kg ಅಕ್ಕಿಯನ್ನು ಸರಬರಾಜು ಮಾಡೋಕ್ಕಾಗಲಿಲ್ಲ. ಅದನ್ನೀಗ ಭಾರತ್ ಅಕ್ಕಿ ಅಂದ್ಬಿಟ್ಟು 29 ರೂಪಾಯಿಗೆ ಮಾರ್ತಾವ್ರೆ. ಆದರೆ CM ಸಿದ್ದರಾಮಯ್ಯ ಅವರು ಸಿದ್ಧಪಡಿಸಿರೋ ಬಜೆಟ್ನಲ್ಲಿ ವಯಸ್ಸಾದವರಿಗೂ ಕೂಡ ಮನೆಯ ಬಾಗಿಲಿಗೆ ಆಹಾರವನ್ನು ತಲುಪಿಸಬೇಕು. ಇಳಿ ವಯಸ್ಸಿನಲ್ಲಿ ಅವರು ಆಹಾರಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು, ಹಸಿವಿನಿಂದ ಬಳಲಬಾರ್ದು. ಹಸಿವು ಮುಕ್ತ ಕರ್ನಾಟಕ ಇದರ ಧ್ಯೇಯವಾಕ್ಯ. ಈ ಮೂಲಕ ಮನೆ ಬಾಗಿಲಿಗೆ ಆಹಾರದ ಕಿಟ್ಗಳನ್ನು ತಲುಪಿಸುವ ಯೋಜನೆ ಇದಾಗಿದ್ದು, ಇದರ ಕಂಪ್ಲೀಟ್ ಡೀಟೇಲ್ ಅನ್ನು ನೋಡೋದಾದರೆ, ಮನೆಯಿಂದ ಹೊರಹೋಗಿ ದಿನಬಳಕೆ ಸಾಮಗ್ರಿ ಖರೀದಿಸಲು ಕಷ್ಟವಾಗುವ ವಯೋವೃದ್ಧರನ್ನು ಗಮನದಲ್ಲಿಟ್ಟುಕೊಂಡು ಘೋಷಿಸಲ್ಪಟ್ಟಿರುವ ಯೋಜನೆ ಇದು. 80 ವರ್ಷ ಮೇಲ್ಪಟ್ಟ ವಯಸ್ಸಿನವರೇ ಇರುವ ಮನೆಗಳಿಗೆ ಆಹಾರ ಧಾನ್ಯ ವಿತರಣೆ ಮಾಡುವ ಅನ್ನ ಸುವಿಧ ಯೋಜನೆಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಹಸಿವು ಮುಕ್ತ ಕರ್ನಾಟಕವೇ ನಮ್ಮ ಆಶಯ. ಸಾಮಾಜಿಕ ಭದ್ರತೆ ಕಳಕಳಿಯೊಂದಿಗೆ ಈ ಯೋಜನೆ ಘೋಷಣೆ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ತಿಳಿಸೋರೆ. ಅನ್ನ ಸುವಿಧಾ ಯೋಜನೆ ಹೋಮ್ ಡೆಲಿವರಿ ಆ್ಯಪ್ ಮೂಲಕ ಜಾರಿಗೆ ತರಲಾಗುವುದು. ಯೋಜನೆ ಮೂಲಕ 80 ವರ್ಷ ವಯಸ್ಸು ದಾಟಿದ ವೃದ್ಧರ ಅಥವಾ ವೃದ್ಧೆಯರು ಮಾತ್ರ ಇರುವ ಮನೆಗಳಿಗೆ ಆಹಾರ ಧಾನ್ಯವನ್ನು ವಿತರಣೆ ಮಾಡಲಾಗುತ್ತೆ. ಅನ್ನಭಾಗ್ಯ ಯೋಜನೆ ಅಡಿ 2024 ಜನವರಿ ಅಂತ್ಯದವರೆಗೆ 4.02 ಕೋಟಿ ಫಲಾನುಭವಿಗಳಿಗೆ 4,595 ಕೋಟಿ ರು ವರ್ಗಾವಣೆ ಮಾಡಲಾಗಿದೆ ಎಂದು CM ಸಿದ್ದರಾಮಯ್ಯ ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಏನು 5 kg ಕೊಡೋಕ್ಕಾಗಿಲ್ಲ ಅಲ್ಲ, ಕೇಂದ್ರ ಸರ್ಕಾರ ಕೈ ಎತ್ತಿತು, ಅದರ ಹಣವನ್ನು ನಾವು ತಲುಪಿಸಿದ್ದೀವಿ. ಇದೀಗ ಅನ್ನ ಸುವಿಧಾ ಯೋಜನೆ ಮೂಲಕ ವಯಸ್ಸಾದವರು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಅಕ್ಕಪಕ್ಕದ ಮನೆಯವ್ರನ್ನ ಕರೆದುಬಿಟ್ಟು ನಮ್ಗೊಂಚೂರು ರೇಷನ್ ತಂದುಕೊಡಿ ಅನ್ನಬಾರ್ದು. ಮನೆ ಬಾಗಿಲಿಗೆ ಈ ರೇಷನ್ ಬರಬೇಕು ಅನ್ನೋ ಲೆಕ್ಕಾಚಾರ. ವೀಕ್ಷಕರೇ, ಈ ಅನ್ನ ಸುವಿಧಾ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆರವಿಗೆ ಬರುತ್ತಾ ಕರ್ನಾಟಕದಲ್ಲಿ? ಇದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.